ಇದು ಕೆಲವರಿಗೆ ಗೊತ್ತೇ ಆಗಲ್ಲ. ಭಾಗವತದಲ್ಲಿ ಇದೆ ಶ್ಲೋಕ. ಆದ್ರೆ ಕೆಲವರು ಇದನ್ನ ತಿರ್ಚೋದು ಹೆಂಗೆ ಅಂತಂದ್ರೆ ಜಾತಿ ವ್ಯವಸ್ಥೆ ಅಲ್ಲ. ದ್ರೋಣಾಚಾರ್ಯರಿಗೆ ಅರ್ಜುನ ಮೇಲೆ ವಿಪರೀತ ಅಭಿಮಾನ. ಅರ್ಜುನ ತಾವು ಕಲಿಸಿದಂತಹ ಶಿಷ್ಯ ಒಬ್ಬನೇ ಅತ್ಯುತ್ತಮ ಬಿಲ್ಗಾರ ಆಗಿರಬೇಕು. ಆಮೇಲೆ ಅರ್ಜುನನು ಒಂದ್ ಸ್ವಲ್ಪ ರೆಕಮೆಂಡ್ ಮಾಡಿದಂತೆ ಒಂದು ಬೆಲ್ ಕೇಳಿ ಅಂತ. ಹಿಂಗಾಗಿ ದ್ರೋಣಾಚಾರ್ಯ ಬೆಲ್ ಕೇಳಿದ್ರೆ ನಾನು ಅದಕ್ಕೆ ಆ ಶಬ್ದಗಳನ್ನು ಬಳಸಲಿಲ್ಲ. ಮತ್ಸರ ಅನ್ನುವ ಶಬ್ದದ ಅರ್ಥ ಏನು ಅಂತ ಅದಕ್ಕೆ ನಾನು ಬಿಡಿಸಿ ಹೇಳಿದ್ದು. ಅವನ ಬಗ್ಗೆ ಅವನು ಅಸೂಯೆ ಪಡ್ಲೇ ಇಲ್ಲ. ನನಗೂ ಅದು ಕಲಿಬೇಕು ಅನ್ನೋ ಆಸಕ್ತಿ ತೋರಿದ. ಆದ್ರೆ ಗುರುಗಳು ಅವನನ್ನು ಒಮ್ಮೆ ಪರೀಕ್ಷೆ ಮಾಡ್ಬೇಕು. ಇಷ್ಟು ಇದಕ್ಕೆ ಅವನು ಏನಕ್ ಬೇಕಾದ್ರೂ ಅದು ನನ್ನ ಹೆಸರು ಹೇಳ್ಕೊಂಡು ತಲೆದಂಡ ತೆರಲಿಕ್ಕೆ ತಯಾರಿದ್ದಾನ ಅನ್ನೋದನ್ನ ಪರೀಕ್ಷಿಸಿದ. ಅವನ ಅದ್ರಲ್ಲಿ ಗೆದ್ದ. ಅವನು ಇಂಟೆನ್ಷನ್ ಏನಿತ್ತು ಅನ್ನೋದು ನಮ್ಗೆ ಅಲ್ಲಿ ಗೊತ್ತಾಗಲ್ಲ. ಆದ್ರೆ ವಿದ್ಯೆಗೆ ಶಿಷ್ಯನಾಗಿ ಬಂದವ ಮೇಲು. ಅವನು ಯಾರ ಮಗ? ದ್ರೋಣಾಚಾರ್ಯ ಅವಾಗ ಯಾಕೆ ಅಪೋಸ್ ಮಾಡಲಿಲ್ಲ? ಯಾವಾಗ? ಇದು ಯಾವ್ದು ಗೊತ್ತಿದ್ದಾಗ ಅಲ್ಲ, ಕರ್ಣನಿಗೆ ಹೇಳ್ಕೊಡಲ್ಲ ಅಂದ್ರು, ಏಕಲವ್ಯಿಗೆ ಹೇಳ್ಕೊಡಲ್ಲ ಅಲ್ಲ. ಯಾವುದೇ ವಿರೋಧ ಮಾಡ್ಲಿಕ್ಕೆ ಕಾರಣ ಇಲ್ಲ. ಏನ್ ಕಾರಣದಿಂದ ಹೇಳುದು? ವಿರೋಧ ಮಾಡ್ಲಿಕ್ಕೆ ಏನ್ ಹೇಳ್ಬೋದು? ಇದು ಕೆಲವರಿಗೆ ಗೊತ್ತೇ ಆಗಲ್ಲ. ಭಾಗವತದಲ್ಲಿ ಇದೆ ಶ್ಲೋಕ. ಆದ್ರೆ ಕೆಲವರು ಇದನ್ನ ತಿರ್ಚೋದು ಹೆಂಗೆ ಅಂತಂದ್ರೆ ಜಾತಿ ವ್ಯವಸ್ಥೆ ಅಲ್ಲ. ದ್ರೋಣಾಚಾರ್ಯರಿಗೆ ಅರ್ಜುನ ಮೇಲೆ ವಿಪರೀತ ಅಭಿಮಾನ. ಅರ್ಜುನ ತಾವು ಕಲಿಸಿದಂತಹ ಶಿಷ್ಯ ಒಬ್ಬನೇ ಅತ್ಯುತ್ತಮ ಬಿಲ್ಗಾರ ಆಗಿರಬೇಕು. ಆಮೇಲೆ ಅರ್ಜುನನು ಒಂದ್ ಸ್ವಲ್ಪ ರೆಕಮೆಂಡ್ ಮಾಡಿದಂತೆ ಒಂದು ಬೆಲ್ ಕೇಳಿ ಅಂತ. ಹಿಂಗಾಗಿ ದ್ರೋಣಾಚಾರ್ಯ ಬೆಲ್ ಕೇಳಿದ್ರೆ ನಾನು ಅದಕ್ಕೆ ಆ ಶಬ್ದಗಳನ್ನು ಬಳಸಲಿಲ್ಲ. ಮತ್ಸರ ಅನ್ನುವ ಶಬ್ದದ ಅರ್ಥ ಏನು ಅಂತ ಅದಕ್ಕೆ ನಾನು ಬಿಡಿಸಿ ಹೇಳಿದ್ದು. ಅವನ ಬಗ್ಗೆ ಅವನು ಅಸೂಯೆ ಪಡ್ಲೇ ಇಲ್ಲ. ನನಗೂ ಅದು ಕಲಿಬೇಕು ಅನ್ನೋ ಆಸಕ್ತಿ ತೋರಿದ. ಆದರೆ ಗುರುಗಳು ಅವನನ್ನು ಒಮ್ಮೆ ಪರೀಕ್ಷೆ ಮಾಡ್ಬೇಕು. ಇಷ್ಟು ಅವನು ಸಾಧಿಸಿದ್ದಾನೆ ಎಂದಾಗ ಇದಕ್ಕೆ ಅವನು ಏನಕ್ಕೆ ಬೇಕಾದ್ರೂ ಅದು ನನ್ನ ಹೆಸರು ಹೇಳ್ಕೊಂಡು ತಲೆದಂಡ ತೆರಲಿಕ್ಕೆ ತಯಾರಿದ್ದಾನ ಅನ್ನೋದನ್ನ ಪರೀಕ್ಷಿಸಿದ. ಅವನು ಅದ್ರಲ್ಲಿ ಗೆದ್ದ. ಅವನು ಇಂಟೆನ್ಷನ್ ಏನಿತ್ತು ಅನ್ನೋದು ನಮ್ಗೆ ಅಲ್ಲಿ ಗೊತ್ತಾಗಲ್ಲ. ಮುಂದೆ ಅವನು ಯುದ್ಧದ ಪ್ರಕರಣದಲ್ಲಿ ಕೃಷ್ಣನ ಹತ್ರ ಸತ್ತಾಗ್ಲೇ ಗೊತ್ತಾಗುದು. ಆಮೇಲೆ ಏನಾಗುತ್ತೆ? ಬೆರಳು ಕತ್ತರಿಸಿದ ಮೇಲೆ ಅವನು ಬಂದು ಶರಣಾಗ್ತಾನೆ ಏಕಲವ್ಯ. ಹಾಗೆ ಇವರು ಆಶೀರ್ವಾದ ಮಾಡಿ, ನಿನಗೆ ಇನ್ನೂ ಹೆಚ್ಚಿನ ಅಭ್ಯಾಸ ಮಾಡುವ ಬಲದಿಂದ ನಿನಗೆ ಇನ್ನಷ್ಟು ಪ್ರಯೋಗಗಳನ್ನು ಸಾಧಿಸುವಂತಹ ಶಕ್ತಿ ಬರಲಿ ಅಂತ ಆಶೀರ್ವದಿಸಿ ಅವರು ವಾಪಸ್ ಹೊರಡುತ್ತಾರೆ. ಹೊರಟು ಬಂದ ಇದು ಇಷ್ಟು ಯಾಕೆ ನೆನಪಾಯಿತು ಅಂತಂದರೆ, ಅಲ್ಲಿ ದ್ರೋಣಾಚಾರ್ಯರು ಎಲ್ಲದಕ್ಕಿಂತ ಹೆಚ್ಚಿನದನ್ನು ಮಾಡಿಸ್ತೇನೆ ಅಂತ ಹೇಳಿದ್ದು ದ್ರುಪದನನ್ನ ನನಗೆ ವಶಪಡಿಸ್ಕೊಳ್ಬೇಕು ಅಂತ ಕೇಳಲಿಕ್ಕೋಸ್ಕರ. ಅರ್ಜುನನನ್ನ ದ್ರುಪದನನ್ನ ನನಗೆ ವಶಪಡಿಸಿ ಕೊಡಬೇಕು ಅಂತ, ಬೀಳಿಸ್ಬೇಕು ಅಂತ. ಅದನ್ನ ಇವ್ರು ಮಾಡ್ತಾರೆ. ಆ ಪರೀಕ್ಷೆ ಎಲ್ಲ ಮುಗಿದು ಏನ್ ಬೇಕು ಅಂತ ಕೇಳಿದಾಗ ದ್ರುಪದನ ತನ್ನಿ ಅಂತ. ಮೊದಲು ಆಚಾರ್ಯರನ್ನು ಖುಷಿಪಡಿಸ್ಬೇಕು ಅಂತ 100 ಜನ ಮೊದ್ಲೇ ಸೈನ್ಯ ತಗೊಂಡು ಹೇಳದೆ ಕೆಳದೆ ಹೊರಟೋಗ್ಬಿಡ್ತಾರೆ. ದುರ್ಯೋಧನಾದಿಗಳೇ ದ್ರುಪದನ ಎತ್ತಾಕ್ಬಿಡ್ಬೇಕು ಅಂತ. ಹೋದವರು, ನಿಮ್ ನಗು ಬರುತ್ತೆ, ಹೋದವ್ರು ಏನಾಗುತ್ತೆ ಅಂದ್ರೆ ಆ ಊರಿನ ಜನ ಸಿಕ್ಕಾಪಟ್ಟೆ ಪೇಟ್ರಿಯಾಟಿಸಮ್ ಅವರ ಒಂದು ರಕ್ತದಲ್ಲಿತ್ತು. ಅಂದ್ರೆ ದೇಶಭಕ್ತಿಯ ಒಂದು ಹೊಸರೇ ಎದ್ದು ಬಂದ ಹಾಗೆ ಊರಿನ ಹೊರಗಿನ ಜನ, ಯುದ್ಧಕ್ಕಿರುವ ಸೈನಿಕರಲ್ಲ, ನಾರ್ಮಲ್ ಊರಿನ ಹೊರಗಿನ ಜನ ದೊಣ್ಣೆ, ಕುಡುಗೋಲು, ಕಸಬರಿಗೆ, ದಂಡ ಸಿಕ್ಕಿದ್ರಲ್ಲಿ ಹೊಡೆದಾಕ್ ಕಳಿಸ್ತಾರೆ ಅವರನ್ನ, ಕೌರವರನ್ನ, ದುರ್ಯೋಧನಾದಿಗಳನ್ನು ಕೂಡ. ಅವರಿಗೆ ಈ ಹೆಣ್ಮಕ್ಳು ಈಗ ಕಚ್ಚ ಕಟ್ಕೊಂಡು ಬಂದು ಯುದ್ಧಕ್ಕೆ ನಿಂತಲ್ಲಿ ಏನ್ ಯುದ್ಧ ಮಾಡ್ತಾರೆ? ಆಗಲ್ಲ. ಅವ್ರ ಹತ್ರ ಎದುರು ಕಟ್ಲಿಕ್ಕೆ ಯಾರನ್ನು ಎದುರಿಸುವುದು? ಈಗ ಒಂದು ಸಿಸ್ಟಮ್ಯಾಟಿಕ್ ಆಗಿ ಯುದ್ಧ ಮಾಡುವಾಗ ಅವ್ನು ಹೀಗೆ ಬಾಣ ಬಿಡ್ತಾನೆ, ನಾನು ಅದಕ್ಕೆ ಪ್ರತಿಯಾದ ಬಾಣ ಬಿಡ್ತೇನೆ. ಇವರು ಸಿಕ್ಕಿದ್ದೆಲ್ಲ ಎಸಿಲಿಕ್ಕೆ ಶುರು ಮಾಡಿದ್ರು. ಗೆರಿಲ್ಲಾ ವಾರನ್ನು ಫೇಸ್ ಮಾಡಕ್ಕಾಗಿಲ್ಲ ಇವರಿಗೆ. ಆಗ್ಲಿಲ್ಲ, ವಾಪಸ್ ಬಂದ್ರು. ಆಗ ಲಾಸ್ಟ್ ಟೈಮ್ ಗಂಧರ್ವರ ಹತ್ರ ಹೊಡೆಸ್ಕೊಂಡು ಹಾಗೆ ಕರೆಕ್ಟ್ ಸೇಮ್. ಆಗ ಭೀಮ ಹೇಳ್ತಾನೆ, ಈಗ ನಮ್ಮ ರೋಡ್ ಕ್ಲಿಯರ್ ಆಗಿದೆ, ಹೋಗೋಣ ಅಂತ ಹೇಳ್ತಾನೆ. ಇವ್ರು 5 ಜನ ಹೋಗ್ತಾರೆ. ಪಾಂಡವರು 5 ಜನ ಹೋಗಿ ಇವರು ನಿಂತಷ್ಟು, ಅದರಲ್ಲೂ ಭೀಮಸೇನ ಹೇಗೆ ಅಂದ್ರೆ 2 ದೊಡ್ಡ ಮರ ತಗೊಂಡು ಈ ಯುದ್ಧಕ್ಕೆ ಅಂತ ಅಂತ ಬರ್ತಾರಲ್ಲ, ಅವ್ರನ್ನೆಲ್ಲ ಹಿಂಗೆ ಗುಡಿಸ್ಕೊಂಡು ಹೋಗ್ತಿರ್ತಾನೆ 2 ಸೈಡ್. ಚಂದ ಇದೆ ಆ ಯುದ್ಧದ ವರ್ಣನೆ, ಚಂದ. ಗುಡಿಸ್ಕೊಂಡು ಸೀದಾ ಒಳಕ್ಕೆ ಹೋದ್ರೆ ಎದುರು ಒಂದು ಸೈನ್ಯ ಬರುತ್ತೆ, ಅವರನ್ನೆಲ್ಲ ಭೀಮಸೇನನೇ ಮುಗಿಸ್ಬಿಡ್ತಾನೆ. ಅಂದ್ರೆ ಯಾರನ್ನು ಕೊಲ್ಲಲ್ಲ, ಯುದ್ಧದಿಂದ ಹೊರಗೆ ಹಾಕಿಸ್ಬಿಡ್ತಾನೆ. ಒಳಕ್ಕೆ ಹೋಗುವಷ್ಟೊತ್ತಿಗೆ ಅರ್ಜುನ, ಹೋಗು, ಇಲ್ಲಿ ತನಕ ನಾನು ನಿನಗೆ ಕ್ಲಿಯರ್ ಮಾಡಿ ಕೊಟ್ಟಿದ್ದೀನಿ, ಇನ್ನು ನಿನ್ನ ಜವಾಬ್ದಾರಿ, ಯಾಕಂದ್ರೆ ಗುರುಗಳಿಗೆ ಒಪ್ಪಿಸ್ಬೇಕಾದದ್ದು ನೀನು, ಹೋಗು ಅಂತ ಅಲ್ಲಿ ಬಿಟ್ಟು ಕೊಡ್ತಾನೆ. ಬಿಟ್ಟು ಕೊಟ್ಟ ಮೇಲೆ ಕಣ್ಣ ಮುಂದೆ ಕಾಣಿಸೋದು ಅರ್ಜುನ ಅವನಿಗೆ ಯುದ್ಧದಲ್ಲಿ.
ದ್ರುಪದನಿಗೆ. ಅವನು ಅರ್ಜುನ ಏನು ಕಮ್ಮಿ ಅಲ್ಲ, ಶಸ್ತ್ರಾಸ್ತ್ರದ ಪ್ರಯೋಗದ ಚಳಕ ಅದು ಅವ್ನು ನೋಡಿ ಫಿದಾ ಆಗ್ಬಿಡ್ತಾನೆ. ವಸ್ತುತ ತನ್ನನ್ನು ಸೋಲಿಸ್ಲಿಕ್ಕೆ ಬಂದವನನ್ನಾದ್ರೂ ಅವನ ವೀರ ಸಾಮರ್ಥ್ಯಗಳನ್ನು ಕಂಡು ಇಂಥ ಒಬ್ಬ ಅಳಿಯನನ್ನ ನಾನು ಪಡ್ಕೊಳ್ಬೇಕು ಅಂತ ಅವನ ಮನಸ್ಸಲ್ಲಿ ಹುಟ್ಟತ್ತೆ ದ್ರುಪದನಿಗೆ. ನೋಡಿ, ಯಾರಿಗೆ ಯಾವ ಆಸೆ ಯಾವ ಟೈಮಲ್ಲಿ ಹುಟ್ಟತ್ತೆ ಗೊತ್ತಾಗಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇವನು ಅರ್ಜುನ ಅವನನ್ನು ಹೆಡೆಮುಡಿ ಕಟ್ಟಿ ಅಣ್ಣನ ರಥದಲ್ಲಿ ಹಾಕ್ತಾನೆ. ಈ ಭೀಮಸೇನ ಹೊರಗಿಂದೊರಗೆ ಇನ್ನೂ ಯುದ್ಧ ಮಾಡ್ತಾನೆ ಇದ್ದಾನೆ, ಎಲ್ಲ ಗುಡಿಸ್ಕೊಡೋ ಆಗ್ತಾನೆ ಇದ್ದಾನೆ. ಅಣ್ಣ ಆಗ್ಬೇಕಾದ್ದಾಯ್ತು, ದ್ರುಪದನನ್ನ ಹೆಡೆಮುರಿ ಕಟ್ಟಿ ಆಯ್ತು, ಇನ್ನು ಸಾಕು ಮಾಡು. ಅವನು ಆವೇಶಕ್ಕೆ ಬಂದ್ಬಿಡಿದಾನೆ, ಎಲ್ಲರನ್ನು ಹೊರಗೆ ಗುಡಿಸಿ ತೆಗಿತೇನೆ ಅಂತ. ಆಮೇಲೆ ಅರ್ಜುನ ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾರೆ. ದ್ರೋಣಾಚಾರ್ಯರ ಪಾದದ ಬುಡದಲ್ಲಿ ಹೆಡೆಮುಡಿ ಕಟ್ಟಿದ ದ್ರುಪದನನ್ನು ಇಳಿಸ್ತಾರೆ. ತಕ್ಷಣ ಬಿಡಿಸ್ತಾನೆ ದ್ರೋಣ. ಬಿಡಿಸಿ, ಈಗ ನೀನು ನನ್ನ ವಶ, ನೀನು ಹೇಳಿದ್ದೇನು ಅರ್ಧ ಇದ್ರೆ ಮಿತ್ರರಾಗ್ಬೋದು ಅಂತ, ಅಂದರೆ ಸಮಾನ. ನಿನ್ನ ರಾಜ್ಯವನ್ನು ಅರ್ಧ ನಾನು ಇಟ್ಕೊಳ್ತೇನೆ, ಅದು ಐಚ್ಛತ್ರದಿಂದ ಕೆಳಭಾಗದ ನಾನು, ಐಚ್ಛತ್ರದ ಮೇಲ್ಭಾಗದ ನೀನು. ಶಬಾಷ್. ಈಗ ನಾವು ಮಿತ್ರರಾಗ್ಬೋದಾ? ಹೇಳು. ನನಗೆ ಈಗಲೂ, ಯಾಕಂದ್ರೆ ಒಂದರ್ಥದಲ್ಲಿ ದ್ರೋಣಾಚಾರ್ಯರಿಗೆ ಸಿಟ್ಟಿತ್ತು, ಆದ್ರೆ ಮೈತ್ರಿ ಕಳ್ಕೊಳ್ಳಿಕ್ಕೆ ಇಷ್ಟ ಇರಲಿಲ್ಲ, ಆ ಮಿತ್ರತ್ವ ಕಳ್ಸ್ಕೊಳಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಈಗಲಾದ್ರೂ ನನ್ನ ಮಿತ್ರ ಅಂತ ಒಪ್ಕೋತೀಯ? ನೀನೇ ಹೇಳಿದ್ದು ಯಯೋರೇವ ಸಮಂ ವಿತ್ತಂ, ಅದನ್ನೇ ನಾನೀಗ ಪಾಲಿಸಿದ್ದೇನೆ, ಈಗಲಾದ್ರೂ ನನಗೆ ಮೈತ್ರಿ ಕೊಡ್ತೀಯಾ ಅಂತ ಕೇಳ್ತಾನೆ. ಅಲ್ಲಿ ಅನ್ಯಥಾ ಶರಣಂ ನಾಸ್ತಿ, ಆಯಿತು ಅಂತ ಒಪ್ಕೊಂಡು ಎಲ್ಲರಿಂದನೂ ಗೌರವಯುತವಾಗಿ ಕಳುಹಿಸಲ್ಪಟ್ಟ. ಆದರೆ ಒಳಗಿನಿಂದ ಅವನಿಗೆ ಈ ಕ್ಷತ್ರಿಯರ ಮಾತು ಬೆಣ್ಣೆ, ಎದೆ ಚೂರಿ, ಈ ಬ್ರಾಹ್ಮಣರದ್ದು ಮಾತು ಚೂರಿ, ಎದೆ ಬೆಣ್ಣೆ. ಅವನು ಒಳಗಿನಿಂದ ಈ ನಿಷ್ಕಲ್ಮಶವಾಗಿ ಅವನಿಗೆ ಸಂಪತ್ತು ಅರ್ಧ ಕೊಟ್ಟು ಕಳಿಸಿದ್ದಾನೆ. ಆದರೆ ನೀನು ಹೊರಗೆ ಬಂದ ಮೇಲೆ ದ್ರುಪದನಿಗೆ ತಾಳಲಿಕ್ಕೆ ಆಗಲಿಲ್ಲ ಆ ಅವಮಾನವನ್ನು. ಯಾಕಂದ್ರೆ ಎಲ್ಲರ ಮುಂದೆ ಇಡೀ ದೇಶವೇ ತನ್ನನ್ನು ಒಂಥರ ಕಸದ ಹಾಗೆ ನೋಡ್ತಾ ಇದೆ. ಈಗ ಅವನು ರಾಜ್ಯಕ್ಕೆ ವಾಪಸ್ ಹೋಗಲಿಲ್ಲ. ಕೂಡಲೇ ಕಾಡುಗಳಲ್ಲಿ ತಿರುಗಾಡಿದ್ದಾನೆ, ಆಶ್ರಮಗಳಿಗೆ ಹೋಗಿದ್ದಾನೆ. ಎಲ್ಲರ ಹತ್ರ ಒಂದೇ ಬೇಡಿಕೆ, ನನಗೆ ದ್ರೋಣಾಚಾರ್ಯರನ್ನು ಕೊಲ್ಲುವ ಮಗನನ್ನು ತಯಾರು ಮಾಡಿಕೊಡುವ ಯಜ್ಞವನ್ನು ನಡೆಸ್ಬೇಕು, ನೀವು ಯಾರು ಮಾಡ್ತೀರಿ? ದ್ರೋಣಾಚಾರ್ಯ ಹೆಸರು ಹೇಳಿದ ತಕ್ಷಣ ಎಲ್ಲರೂ ನಮ್ಮ ಹತ್ರ ಆಗಲ್ಲ ಅಂತ ಒಬ್ಬ ಶ್ರೇಷ್ಠ ಋತುಜನಿಗೆ ವಿರುದ್ಧವಾಗಿ ನಾವು ಕೃತ್ಯವನ್ನೆಲ್ಲ ಪ್ರಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಮಾಡಲ್ಲ. ಕೊನೆಗೆ ಯಾಜೋಪಯಾಜರ ಹತ್ರ ಹೋಗ್ತಾನೆ. ಅದರಲ್ಲಿ ವಸ್ತುತಃ ಮೊದಲು ತಮ್ಮ ಒಪ್ಕೊಳ್ಳಲ್ಲ, ಉಪಯಾಜ ಒಪ್ಕೊಳ್ಳಲ್ಲ. ಆಮೇಲೆ ಯಾಜನ ಹತ್ರ ಹೋಗ್ತಾನೆ, ನನ್ನ ತಮ್ಮನ ಸಹಕಾರ ಇದ್ರೆ ನಾನು ಮಾಡ್ತೇನೆ ಅಂತಾನೆ. ಇಲ್ಲಾಂದ್ರೆ ಆಗಲ್ಲ, ಇಲ್ಲಾಂದರೆ ಬೇಡ. ಕೊನೆಗೆ ಅಣ್ಣನ ಮಾತು ಕೇಳಿಕೊಂಡು ಉಪಯಾಜ ಒಪ್ಕೊಂಡು ಅವನ ಪರವಾಗಿ ಒಂದು ಹೋಮ ಮಾಡ್ತಾರೆ. ಅದರಲ್ಲಿ 2 ಅಂಶ ಯಜ್ಞದಲ್ಲಿ. ಒಂದು, ಅವನ ತಲೆಯಲ್ಲಿ ಇದ್ದಿದ್ದು ಪಾಂಡವರನ್ನ, ಅದರಲ್ಲೂ ಅರ್ಜುನನನ್ನ ಅಳಿಯನನ್ನಾಗಿಸಿಕೊಡ್ಲಿಕ್ಕೆ ಯೋಗ್ಯವಾದ ಒಂದು ಹೆಣ್ಮಗಳು. ಓಕೆ. ಆಮೇಲೆ ದ್ರೋಣನನ್ನು ಕೊಲ್ಲಿಕ್ಕೆ ಒಬ್ಬ ಗಂಡು ಮಗ. ಇದು ವಸ್ತುತ ಅವನಿಗೆ ಇನ್ನೂ ಅನೇಕ ಮಕ್ಕಳಿದ್ರು. ಅದು ನಮಗೆ ಯುದ್ಧದ ಪ್ರಸಂಗದಲ್ಲಿ ಗೊತ್ತಾಗುತ್ತೆ, ಎಷ್ಟು ತುಂಬಾ ಜನರ ಹೆಸರು ಬರುತ್ತೆ ದ್ರುಪದನಿಗೆ. ಆಯ್ತು ಅಂತ ಇವರಿಬ್ರು ಯಾಗ ಆಗ್ತಾ ಇದೆ, ಪ್ರಧಾನ ಆಹುತಿಗೆ ಬರಬೇಕು. ಹೆಂಡತಿಯನ್ನು ಹೇಳಿ ಕಳಿಸಿದ್ರು, ಆ ಶ್ರಪಣ ಮಾಡಿದ ಚರುವನ್ನು ಪ್ರಸಾದವಾಗಿ ಕೊಡಬೇಕು, ಅಲ್ಲಿ ಆಗ್ರಹಣ ಮಾಡಿ ಅಥವಾ ಅದನ್ನು ಸ್ವೀಕಾರ ಮಾಡಿ ಅದನ್ನು ಪ್ರಾಶನ ಅಂತ ಕರೀತಾರೆ. ಅಶನ ಬೇರೆ, ಪ್ರಾಶನ ಬೇರೆ. ಈಗ ನಾವು ನಿತ್ಯದಲ್ಲಿ ಊಟ ಮಾಡೋದು ಅಶನ ವಸನಗಳನ್ನು ಇತ್ತು ಅಂತೆಲ್ಲ ನಾವು ಶಬ್ದ ಪ್ರಯೋಗ ಮಾಡ್ತೇವೆ. ಪ್ರಾಶನ ಅಂದರೆ ಅದನ್ನು ಕಚ್ಚಲಿಕ್ಕಿಲ್ಲ, ಹೀಗೆ ಇಳಿಬೇಕು. ಈ ಉಪಕರ್ಮದಲ್ಲಿ ಏನೋ ಒಂದು ಗೋಲಿ ಅಲ್ಲಿಗೆ ತಾಗದೆ ತಿನ್ಬೇಕು. ರುಚಿ ನೋಡಿ ಟೇಸ್ಟ್ ಮಾಡ್ಲಿಕ್ಕೆಲ್ಲ ಇಲ್ಲ, ಒಳಗೆ ಹೋಗ್ಬೇಕಷ್ಟೇ. ಅದು ಯಜ್ಞದ ಅಂಗವಾಗಿ ಮಾಡ್ತಾ ಇರುವಂಥದ್ದು. ಹೆಂಡತಿಯನ್ನು ಕರೆದ್ರೆ ಅವಳು, ನಾನು ಇನ್ನೂ ಲಿಪ್ಸ್ಟಿಕ್ ಹಚ್ಕೊಂಡಿಲ್ಲ, ಮುಖಕ್ಕೆ ವರ್ಣಿಕೆ ಮಾಡ್ಕೊಂಡಿಲ್ಲ, ನನ್ನ ಸೀರೆ ಸರಿಯಾದ ಡ್ರೆಸ್ ಮಾಡಿ. ಏನು ಪುರೋಹಿತರಿಗೆ ನಾವು ಸಂಭಾವನೆ ಕೊಡಲ್ವಾ? ಕಾಯ್ಬೇಕಲ್ವ ನಾವು ಬರೋಗೆ? ಯಜಮಾನರು ದೊಡ್ಡದಾ ಪುರೋಹಿತರು ದೊಡ್ಡದಾ? ಕಾಯ್ಲಿ ನಾನು ಬರೋ ತನಕ ಅಂತ ಜೋರ್ ಮಾಡಿ ಕಳಿಸ್ತಾಳೆ ದ್ರುಪದನ ಹೆಂಡತಿ. ಯಾಜೋಪಯಾಜರಿಗೆ ಸಿಟ್ಟು ಬರುತ್ತೆ. ಪುರೋಹಿತರಿಗೆ ನಾವು ಸೃಷ್ಟಿ ಮಾಡಬೇಕು ಅಂತ ಅಂದುಕೊಂಡಂತಹ ಈ ಹವಿರ್ ದ್ರವ್ಯಕ್ಕೆ ನಿನ್ನ ಅಗತ್ಯವೇ ಇಲ್ಲ, ನಮಗೆ ಹಾಗೆ ಸೃಷ್ಟಿ ಮಾಡ್ಲಿಕ್ಕೆ ಗೊತ್ತು ಅಂತ ಒಬ್ಬೊಬ್ರು ಒಂದೊಂದು ಚರು ತೆಗೆದು ಒಬ್ಬ ಗಂಡು ಸಂತಾನಕ್ಕೆ ಸಂಬಂಧಿಸಿದ ಚರುವನ್ನು ಅಗ್ನಿಗೆ ಹಾಕಿದ, ಇನ್ನೊಬ್ಬ ಹೆಣ್ಣು ಸಂತಾನಕ್ಕೆ ಸಂಬಂಧಪಟ್ಟದ್ದು ಹಾಕಿದ್ರು. ಮೊದಲು ಹಾಕಿದ ಮರುಕ್ಷಣದಲ್ಲಿ ಅಗ್ನಿಯಿಂದ ಸೀದಾ ಅಗ್ನಿಯದ್ದೇ ಮತ್ತೊಂದು ರೂಪ ದೃಷ್ಟದ್ಯುಮ್ನ ಎದ್ದು ಬಂದ. ಅದು 18ರ ತರುಣ, ಮೈಯಲ್ಲಿ ಎಲ್ಲ ಇದು ಕವಚ, ಕುಂಡಲ, ತಲೆಯಲ್ಲಿ ಕಿರೀಟ, ಕೈಯಲ್ಲಿ ಆಯುಧ ಎಲ್ಲ ಹಿಡ್ಕೊಂಡೇ ಹುಟ್ಟುಬಿಟ್ಟಿದ್ದಾನೆ. ಯಾಕಂದರೆ ಅವರು ಸಂಕಲ್ಪ ಮಾಡಿದ್ದು ಹಾಗೇನೆ, ನೀನಿಲ್ಲದೇನೆ ಆ ಮಗುವನ್ನು ನಾನು ತರಬಲ್ಲೆ ಅಂತ.
ಇನ್ನೊಂದು ಆಹುತಿ ಹಾಕಿದ್ದಕ್ಕೆ ಇನ್ನೊಬ್ಬಳು ಅದೇ ಥರದ ಸ್ಫುರದ್ರೂಪಿಣಿಯಾದಂತಹ ಚೆಲುವೆ ದ್ರೌಪದಿ ಹುಟ್ಟಿದ್ಲು. ಅವಳಿಗೆ ಹೆಸರು ಯಾಜ್ಞಸೇನಿ ಅಂತ, ಇವನಿಗೆ ಹೆಸರು ದೃಷ್ಟದ್ಯುಮ್ನ ಅಂತ. ವಸುತ ಪಾರ್ಷತಿ ಅಂತಲೂ ಕರೀತಾರೆ, ಅದು ದ್ರುಪದನ ಅಪ್ಪನ ಹೆಸರಾದ್ರಿಂದ ಪಾರ್ಷತಿ ಅಂತಲೂ ಕರೀತಾರೆ. ಹೀಗೆ ಪಾಂಚಾಲಿ ಅದು ದೇಶದ ಹೆಸರು, ಪಾರ್ಷತಿ ಅಜ್ಜನ ಹೆಸರು, ಯಾಜ್ಞಸೇನಿ ಇವನಿಗೆ ಹೆಸರು ಯಜ್ಞಸೇನ ಅಂತ ದ್ರುಪದನಿಗೆ. ಅದು ನಾವು ಮತ್ತೆ ದ್ರುಪದನ ಮೂಲ ಹುಟ್ಟು ಹೋಗಲಿಲ್ಲ, ದ್ರೋಣನ ಮೂಲ ಹುಟ್ಟು ಹೋಗಲಿಲ್ಲ, ಕೃಪನ ಮೂಲ ಹುಟ್ಟಕ್ಕೆ ಹೋಗಲಿಲ್ಲ, ಭೀಷ್ಮರ ಮೂಲ ಹುಟ್ಟಿಗೆ ಯಾವುದಕ್ಕೂ ಹೋಗದೆ ನಾವು ಸೀದಾ ಇಲ್ಲಿಗೆ ಬಂದ್ಬಿಟ್ಟಿದ್ದೇವೆ. ಇರ್ಲಿ, ದ್ರುಪದ ಅಂದ್ರೆ ಕಾಲಡಿಯಲ್ಲಿ ಹುಟ್ಟಿದವ ಅಂತ, ಪದದಲ್ಲಿ ಧೃತ ಮುಚ್ಚಲ್ಪಟ್ಟು ಹುಟ್ಟಿದವನು ಅಂತ. ಅವನ ತಂದೆ ನಾಚಿಕೆಯಿಂದ ತನ್ನ ವೀರ್ಯವನ್ನ ಆ ಅಪ್ಸರೆಯನ್ನು ನೋಡಿದಾಗ ಜಾರಿದ್ದನ್ನು ಕಾಣಬಾರದು ಅಂತ ಕಾಲಿಂದ ಮುಚ್ಚಿಟ್ಟ. ಆ ಮುಚ್ಚಿಟ್ಟದ್ರಲ್ಲೇ ಒಂದು ಶಕ್ತಿಯಾಗಿ ಬಂದ ಮಗು ಈ ದ್ರುಪದ. ಹಾಗಾಗಿ ಈ ದ್ರುಪದನಿಗೆ ಆ 2 ಮಕ್ಕಳನ್ನು ನೋಡಿದ ತಕ್ಷಣ ಆ ಅಗ್ನಿಯಿಂದ ಬಂದ ತೇಜಸ್ಸಿಗೆ ಗಾಬರಿ ಆಗ್ತಾನೆ. ಹೆಂಡತಿ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ರೆ ಇಬ್ರು ಬಂದು ಕೂತಿದ್ದಾರೆ. ಯಾರಿದು? ಮಕ್ಕಳು ಯಜ್ಞದಿಂದ. ತುಂಬಾ ದುಃಖ ಆಗೋಯ್ತು ಅವಳಿಗೆ. ದುಃಖ ಆಗಿದ್ದು ಕೇಳ್ಕೊಳ್ತಾರೆ ಆಮೇಲೆ, ತಪ್ಪಾಯಿತು ಅಂತ ನಾನು ಅವಸರ ಮಾಡಿದೆ ಅಥವಾ ಸಿಟ್ಟು ಮಾಡಿದೆ, ನಿಮ್ಮ ಮೇಲೆ ದರ್ಪ ತೋರಿದೆ, ಕ್ಷಮಿಸಿ ಅಂತ ಕೇಳ್ತಾಳೆ. ಕೊನೆಗೆ ಇಬ್ಬರು ಕ್ಷಮೆ ಕೇಳಿ ಒಂದು ನಮಸ್ಕಾರ ಮಾಡಿ ಹೇಳ್ತಾರೆ, ಈ ಮಕ್ಕಳಿಗೆ ನಾವು ಅಪ್ಪ ಅಮ್ಮ ಅನ್ನುವ ಪ್ರೀತಿ ಬರುವಂತೆ ಮಾಡಿ. ಯಾಕೆಂದರೆ ಮಗುವಿಗೆ ಸಾಮಾನ್ಯವಾಗಿ ತಂದೆ ತಾಯಿಗಳ ಸಂಪರ್ಕ ಆ ಚಿಕ್ಕಂದಿನಲ್ಲಿ ಇಲ್ಲದೆ ಹೋದರೆ 8 ವರ್ಷದ ತನಕ ಆದರೂ ಮಿನಿಮಮ್ ಮಕ್ಕಳಿಗೆ ಇರಲೇಬೇಕು. ಅಪ್ಪ ಅಮ್ಮನ ಜೊತೆ ಇರಬೇಕು. ಅವುಗಳು ತುಂಬ ಸ್ಪೆಂಡ್ ಮಾಡಬೇಕು. ಎಲ್ಲೋ ಒಂದು ಚೂರು ಹೊತ್ತು ಎಲ್ಲೋ ಅಜ್ಜ ಅಜ್ಜಿ ಸಿಕ್ಕಿದ್ರೆ ತೊಂದರೆ ಇಲ್ಲ. ಅಪ್ಪ ಅಮ್ಮ ಆ ಸಮಯಕ್ಕೆ ಸಿಗದೇ ಇದ್ದರೆ ಮಗುವಿಗೆ ಅಪ್ಪ ಅಮ್ಮನ ಜೊತೆಗಿನ ಅಟ್ಯಾಚ್ಮೆಂಟ್ ಹೋಗುತ್ತೆ. ನಾವು 2.5 ವರ್ಷಕ್ಕೆ ಕಿಂಡರ್ ಗಾರ್ಡನ್ಗೆ ಹಾಕುವ ಪರಿಣಾಮ ಏನು ಗೊತ್ತಾ? ಅವರು ನಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕಲಿಕ್ಕೆ ಪರ್ಮಿಷನ್ ಕೊಟ್ಟ ಹಾಗೆ. ಏನನ್ಸುತ್ತೆ ಆವಾಗ? ದುಡ್ಡು ಕೊಡ್ತೇನೆ, ಮಾತ್ರೆಗೆ ಬೇಕಾದಷ್ಟು ವ್ಯವಸ್ಥೆ ಮಾಡಿದ್ದೇನೆ, ಆಸ್ಪತ್ರೆದ ಖರ್ಚು ನೋಡ್ಕೊಳ್ತಾ ಇದ್ದೇನೆ, ನಾನು ಯಾಕೆ ನೋಡ್ಕೋಬೇಕು? ಶರೀರ ಕೊಟ್ಟದ್ದು ಗಿಟ್ಟದ್ದೆಲ್ಲ ನೀವು ವೇದಾಂತ ಏನೇ ಮಾತಾಡಿ, ದುಡ್ಡಿನಿಂದ ಕೆಲಸ ನಡೆಯುತ್ತೆ, ನಾವು ಮಾಡ್ತಿದ್ದೇನೆ, ನಾನು ಮಗನಾಗಿ ಮಾಡ್ಬೇಕಾದ ಕೆಲಸ ಮಾಡ್ತಿದ್ದೇನೆ ಅಂತನ್ನುವ ಮನಸ್ಥಿತಿ ಬರ್ಲಿಕ್ಕೆ ಕಾರಣ ಮಗುವಿಗೆ ತಾಯಿಯ ಅಪ್ಪುಗೆ ಸಿಗದೇ ಇರುವುದು, ತಂದೆಯ ಬೆಚ್ಚಗಿನ ಪ್ರೀತಿ ಸಿಗದೇ ಇರುವುದು. ಸಾಧ್ಯ ಆದ್ರೆ ವೈಕುಂಠ ಸಮಾರಾಧನೆ ಬರ್ತೀನಿ, ಇಲ್ಲ ವೈಕುಂಠದಲ್ಲಿ ಮೀಟ್ ಆಗ್ತೀನಿ, ಏನೋ ಒಂದು ಒಟ್ಟಂತೂ ಸಿಗ. ಈಗ ಅದಕ್ಕಿಂತ ಭೀಕರವಾಗಿದೆ. ಅಲ್ಲಿಂದನೇ ಲೆಟರ್ ಕಳಿಸಿ ಯಾರಿಗಾದ್ರೂ ಮಾಡಿ ದುಡ್ಡು ಕಳಿಸ್ತೇವೆ ಅಂತ ಹೇಳಿದ ಪ್ರಕರಣಗಳು ನಡೆದಿದೆ. ಅದೇನು ಆಶ್ಚರ್ಯಕರ ಸಂಗತಿ ಅಲ್ಲ. ಪೂರ್ವಭಾವೇ ಪುರೋಹಿತ ಅಷ್ಟೇ, ಎಲ್ಲ ಆನ್ಲೈನಲ್ಲೇ ಪುರೋಹಿತಿಗೆ ಆಗಿ ಮುಗಿದೋಗುತ್ತೆ ಕೆಲವೊಮ್ಮೆ. ಕೊನೆಗೆ ಆಯಿತು ಅಂತ ಯಾಜರು ಆಶೀರ್ವಾದ ಮಾಡ್ತಾರೆ. ನಿಮ್ಮ ಇಬ್ಬರನ್ನು ತಂದೆ ತಾಯಿ ಥರ ಅವರು ಟ್ರೀಟ್ ಮಾಡ್ತಾರೆ. ಆ ಪ್ರೀತಿ ಒಂದು ಜೈವಿಕ ಸಂಬಂಧ ಸಿಗುತ್ತೆ, ಯೋಚನೆ ಮಾಡಬೇಡಿ ಅಂತ. ಅದಾದ್ಮೇಲೆ ಅವನು ವಾಪಸ್ಸು ಅರಮನೆಗೆ ಬರ್ತಾನೆ. ಬಂದ ತಕ್ಷಣ ದೃಷ್ಟದ್ಯುಮ್ನನನ್ನು ದ್ರೋಣಾಚಾರ್ಯರ ಹತ್ರ ಪಾಠಕ್ಕೆ ಕಳಿಸ್ತಾನೆ. ದ್ರೋಣಾಚಾರ್ಯ ಗ್ರೇಟ್ ರೀ, ನನ್ನನ್ನು ಕೊಲ್ಲುವ ಮಗ ಅಂತ ಅವ್ರಿಗೆ ಗೊತ್ತಿದೆ. ದ್ರುಪದನಿಗೆ ಹುಟ್ಟಿದ ಮಗ ಅಂದ್ರೆ ಆಮೇಲೆ ದೋಸ್ತಿ ಆದ್ಮೇಲೂ ಗೊತ್ತಿರುತ್ತೆ ಇವನಿಗೆ ಜಿದ್ದು ಕಡಿಮೆ ಆಗಿಲ್ಲ, ನನ್ನ ವಿರೋಧ ಶತ್ರುತ್ವವನ್ನೇ ಇಟ್ಟುಕೊಂಡು ಈ ಮಗನನ್ನು ಪಡೆದಿದ್ದಾನೆ ಅಂತ ಗೊತ್ತಿದೆ. ಆದರೆ ವಿದ್ಯೆಗೆ ಶಿಷ್ಯನಾಗಿ ಬಂದವ ಮೇಲು. ಅವನು ಯಾರ ಮಗ? ದ್ರೋಣಾಚಾರ್ಯರು ಅವಾಗ ಯಾಕೆ ಅಪೋಸ್ ಮಾಡಲಿಲ್ಲ? ಯಾವಾಗ? ಇದು ಯಾವುದು ಗೊತ್ತಿದ್ದಾಗಲ್ಲ. ಈ ಕರ್ಣನಿಗೆ ಹೇಳ್ಕೊಡಲ್ಲ ಅಂದ್ರು, ಏಕಲವ್ಯಿಗೆ ಹೇಳ್ಕೊಡಲ್ಲ ಅಲ್ಲ, ಯಾವುದೇ ವಿರೋಧ ಮಾಡ್ಲಿಕ್ಕೆ ಕಾರಣ ಇಲ್ಲ. ಏನ್ ಕಾರಣದಿಂದ ಹೇಳುದು? ವಿರೋಧ ಮಾಡ್ಲಿಕ್ಕೆ ಏನ್ ಹೇಳ್ಬೋದು? ಇದು ಕೇವಲ ಪಾಂಡವರ ಕೌರವರ ಮಕ್ಕಳು, ಬೇರೆಯವರು ಕೂಡ ಅನೇಕ ಜನ ಬೇರೆ ರಾಜರ ಮಕ್ಕಳೆಲ್ಲ ದೃಪದ ರಾಜನ ಮಗ ಆಗಿರೋ ಅಲ್ಲದೆ ಬೇರೆ ರಾಜರ ಮಕ್ಕಳು ಬರುವ ಸಾಧ್ಯತೆ ಇತ್ತು. ಸರಿ. ಹಾಗಾಗಿ ವಿರೋಧ ವ್ಯಕ್ತಪಡಿಸ್ಲಿಲ್ಲ. ಆದ್ರೆ ವಿದ್ಯೆ ಕಲಿಸೋದು ನನ್ನ ಕರ್ತವ್ಯ. ಅದು ಯಾವನ್ ಕಲ್ತರೋ ಅದು ಅವನ್ ಸಂಬಂಧಪಟ್ಟಿದ್ದು. ವಿದ್ಯೆಗೆ ಒಬ್ಬ ಪಾತ್ರ ಹೌದು ಅಂತಾದರೆ ನಾನು ಅವನ ಶತ್ರುವೋ ಮಿತ್ರನೋ ನೋಡಬಾರ್ದು, ಹೇಳ್ಕೊಡ್ತೇನೆ ಅಂತ ಹೇಳ್ಕೊಟ್ರು. ಇತ್ತ ಪಾಂಡವರು ಸತ್ತಿದ್ದಾರೆ ಅನ್ನುವ ಸುದ್ದಿ, ಅತ್ತ ದ್ರೌಪದಿಯನ್ನ ಪಾಂಡವರೇ ವಿವಾಹ ಆಗ್ತಾರೆ ಅನ್ನುವ ಯಜ್ಞದ ಫಲ. ಏನು ಮಾಡಬೇಕು ದ್ರುಪದ? ಟೆನ್ಷನ್ ಆಗೋಯ್ತು ಅವನಿಗೆ. ಯಜ್ಞದಲ್ಲಿ ನಡೆದ ಸಂಗತಿ ಪಾಂಡವರು ಸತ್ತು ಸುಳ್ಳಾಗೋದು ಹೇಗೆ ಸಾಧ್ಯ? ತುಂಬ ಟೆನ್ಷನ್. ಆಗ ಯಾರೋ ಒಬ್ಬ ಸಿದ್ಧ ಪುರುಷ ಹೇಳ್ದ, ಯೋಚನೆ ಮಾಡಬೇಡಿ, ಪಾಂಡವರು ಸತ್ತಿಲ್ಲ ಅಂತ ಹೇಳಲ್ಲ, ನೀವು ಸ್ವಯಂವರವನ್ನು ಘೋಷಣೆ ಮಾಡಿ ನಿಮ್ಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾನೆ. ಇವನು ದ್ರೌಪದಿಗೆ ಮದುವೆ ಆಗ್ಲಿಕ್ಕೆ ಘೋಷಣೆ ಮಾಡುತ್ತಾರೆ. ಘೋಷಣೆ ಮಾಡಿದಾಗ ಅಲ್ಲಿ ಅನೇಕ ಋತ್ವಿಜರ ಆ ಊರಿನಿಂದ ಈ ಏಕಚಕ್ರ ನಗರಕ್ಕೆ ಬಂದವರು ಹೇಳ್ತಾರೆ, ನಿಮ್ಗೆ ವಿಷಯ ಗೊತ್ತಿಲ್ವಾ? ಏನು ದೊಡ್ಡ ಸ್ವಯಂವರ ನಡೀತಾ ಇದೆ ಅಲ್ಲಿ. ಅಂದ್ರೆ ಆ ಪರಿಸರದಲ್ಲಿ ದ್ರುಪದನ ಪಾಂಚಾಲ ದೇಶದಲ್ಲಿ ಇವರೆಲ್ಲ ಇದ್ರಲ್ಲ ಪಾಂಡವರು, ಇಲ್ಲ, ಅವರು ಸ್ವಲ್ಪ
ಏಕಚಕ್ರ ನಗರದಲ್ಲಿದ್ದಾರೆ. ಸರಿ ಸರಿ ಸರಿ. ಅಲ್ಲಿಗೆ ನೀವು ಹೋದ್ರೆ ನಿಮ್ಗೆ ಊಟಕ್ಕೆ, ತಿಂಡಿಗೆ ಅಥವಾ ನಿದ್ದೆಗೆ ಅಥವಾ ವ್ಯವಸ್ಥೆಗೆ ಜಾತ್ರೆ ತೊಂದರೆನೂ ಇಲ್ಲ. ಜಾತ್ರೆ ಮತ್ತೆ ಅವರು ಋತುಜರನ್ನು ಬಹಳ ಇಷ್ಟಪಟ್ಟು ಪ್ರೀತಿಸಿ ಆತಿಥ್ಯ ಮಾಡ್ತಾರೆ ಅಂತ ಒಂದಿಷ್ಟು ಋತುಜರು ಹೇಳ್ತಾರೆ. ಜೊತೆಗೆ ಈ ಭೀಮನನ್ನು ನೋಡಿದ್ರೆ ದ್ರೌಪದಿಗೆ ಬಹಳ ಚಲೋ ಅನಿಸ್ತಾನಪ್ಪ. ಯಾಕೆಂದ್ರೆ ಅವ್ರದ್ದೊಂದು ನಿಯಮ ಏನಿರುತ್ತೆ ಅಂದ್ರೆ ಅಲ್ಲಿ ಯಾವುದೇ ವ್ಯವಸ್ಥೆಯ ವರ್ಗದ ವ್ಯವಸ್ಥೆ ಇಲ್ಲ. ತೋಳಿನ ಶಕ್ತಿಯನ್ನು ಬಳಸಿ ಯಾರು ಅಲ್ಲಿಯ ಒಂದು ನಿಯಮವನ್ನ ಗೆಲ್ತಾನೋ ಅವನಿಗೆ ಆ ಹೆಣ್ಣು ಕೊಡುದು ಅಂತ. ನೀನ್ ಹೆಂಗೆ ಲಟ್ಟ ಪಟ್ಟಾಗಿ ಚೆನ್ನಾಗಿದ್ದಿ, ನೀನ್ ಹೋಗ್ಬಾರ್ದಾ ಚೂರು. ಅವರು ಅದೊಂಥರ ತಮಾಷೆಯೂ ಹೌದು, ಸೀರಿಯಸ್ಸು ಹೌದು. ಇದು ಕೇಳಿದ ತಕ್ಷಣ ದ್ರೌಪದಿ ಅಂತೆ, ಚಲುವೆ ಅಂತೆ ಎಲ್ಲ ವರ್ಣಿಸಿ ರಾಶಿ ಹೊಡೆದು ಹೋಗ್ಬಿಡ್ತಾರೆ. ಅಮ್ಮನ ಮುಖ ಎಲ್ಲ ನೋಡ್ತಾ ಇರ್ತಾರೆ. ಅಮ್ಮಗ ಏನು ಅವಳಿಗೆ ಅರ್ಥ ಆಗುತ್ತೆ, ತಾಯಿ ಅಲ್ವಾ. ಆದ್ರೆ ಅವನಿಗೆ ದ್ರೌಪದಿಕ್ಕಿಂತ ಇದ್ರ ಇಂಟೆನ್ಷನ್ ಜಾಸ್ತಿ ಇರುತ್ತೆ. ಇಲ್ಲಿ ಸುಮಾರು ಜನರ ಮನೆ ತಿಂದು ತಿಂದು ಖಾಲಿ ಮಾಡಿಬಿಟ್ಟಿದ್ದೇವೆ ನಾವು. ಈ ಊರಿಗೆ ಭಾರ ಆಗಿದ್ದೀವಿ ನಾವು. ಅಲ್ಲಿಗೆ ಹೋಗೋಣ, ಹೊಸ ಜಾಗದಲ್ಲಿ ಒಂದಿಷ್ಟು. ಬಟ್ ಆನ್ ವೆರಿ ಸೀರಿಯಸ್ ನೋಟ್ ಮಾತಾಡಬೇಕಾದದ್ದು ಇನ್ನೊಂದು ವಿಚಾರ ಏನಂದ್ರೆ, ಸುಮ್ಮನೆ ನಾವು ತಮಾಷೆಗೆ ಮಾತಾಡಿದ್ದು, ಬಟ್ ನಿಜವಾಗ್ಲೂ ಅವನು ಹೊಟ್ಟೆ ಬಾಕ ಅನ್ನೋ ಪಟ್ಟ ಕಟ್ಲೇಬಾರ್ದು. ಕ್ಲಿಯರ್ ಮಾಡ್ಬೇಕು ಅಂತ ಅನ್ಕೊಂಡೆ ಆಗ್ಲೇ. ಕಟ್ಲೇಬಾರ್ದು. ಯಾರು ಹೊಟ್ಟೆ ತುಂಬ ತಿಂದ ಮೇಲೂ ತನ್ನ ಕೆಲಸದಲ್ಲಿ ಎಂದೂ ಔದಾಸೀನ್ಯಕ್ಕೆ ಬೀಳುವುದಿಲ್ವೋ ಅದು ಅವನಿಗೆ ಗುಣ. ಶಾಬಾಷ್, ಅವನು ಆರೋಗ್ಯವಾಗಿದ್ದಾನೆ. ಅದಕ್ಕೆ ಅವನಿಗೆ ಹೆಸರೇನು ಹೇಳಿ? ವೃಕೋದರ. ವೃಕ ಅಂದ್ರೆ ತೋಳ. ತೋಳದಂತೆ ಹೊಟ್ಟೆ ಉಳ್ಳ. ನೀವು ತೋಳದ ತಿನ್ನುವಿಕೆ ನೋಡಿದ್ದೀರಲ್ವಾ? ಅದು ಸರಿ ಬಗ 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 ತಿನ್ನುತ್ತೆ. ಆದ್ರೆ ಒಂದು ದಿವಸ ಅದರ ಹೊಟ್ಟೆ ಬೆನ್ನಿಗೆ ಅಂಟಿಕೊಂಡಿರುತ್ತೆ ಹೊರತು ಉಬ್ಬಿ ಇಷ್ಟು ದಪ್ಪ ಆಗುದು ಅಂತಿಲ್ಲ. ಅಲ್ಲಲ್ಲ, ಅದ್ರ ತಾಕತ್ತ ಜೀರ್ಣಿಸಿಕೊಂಡು ತನ್ನ ದೇಹವನ್ನ ಗಟ್ಟಿ ಚುರುಕಾಗಿ ಇಟ್ಕೊಂಡಿರುತ್ತೆ. ಎಕ್ಸಾಕ್ಟ್ಲಿ. ಭೀಮಸೇನ ಅಷ್ಟು ತಿಂದ್ರು ಒಂದು ದಿವಸ ಎತ್ಲಿಕ್ಕೆ ಯಾರಾದ್ರೂ ಬನ್ನಿ ಅಥವಾ ಆಟೋ ಕರ್ಕೊಂಡು ಬನ್ನಿ ಅಂತ ಹೇಳಲಿಲ್ಲ. ಅವನೇ ಕೆಲಸ ಮಾಡ್ತಿದ್ದ. ಯುದ್ಧ ಮಾಡಿದೆಲ್ಲ ಊಟ ಮುಗಿಸಿದ್ಮೇಲೆ ರೀ ಬಕಾಸುರನನ್ನು ಕೊಂದದ್ದು. ಎಲ್ಲ ಬಂಡಿಯನ್ನು ತಿಂದ್ಮೇಲೆ ತಾನೇ ಯುದ್ಧ ಆಗಿದ್ದು. ನಾವಾದ್ರೆ ಒಂದ್ ಸ್ವಲ್ಪ ತಾಳ್ಮರೆ, ಸ್ವಲ್ಪ ಹೊಟ್ಟೆ ಅರಗಲಿ, ಒಂಚೂರು ಬಾಯಿಗೆ ಎಲೆ ಅಡಿಕೆ ಹಾಕೊಂಡು ಒಂದು ಕಾಫಿ ಕುಡಿದು ಸ್ವಲ್ಪ ರೆಸ್ಟ್ ಆದ್ಮೇಲೆ ಮತ್ತೆ ಮಾತಾಡೋಣ ಅಂತ ಹೇಳ್ತಿದ್ವಿ. ಅದಿಲ್ದೇನೆ ಅದರಿಂದಾಗಿನೇ ಸಹಸ್ರನಾಮದಲ್ಲಿ ವೇಗವಾನ್ ಅಮಿತಾಶನ ಅಂತ ದೇವರಿಗೊಂದು ಹೆಸರಿದೆ. ಅಮಿತಾಶನ ಅಂದ್ರೆ ಏನು? ಬೇಕಾದಷ್ಟು ತಿನ್ನಬಲ್ಲ. ತಿನ್ನುವುದು ಅನ್ನೋದು ಗುಣ. ಆದ್ರೆ ತಿಂದ ಮೇಲೆ ಉಳಿದವರ ತಲೆ ತಿನ್ನಬಾರ್ದು ಅಥವಾ ಉಳಿದವ್ರು ನಮ್ಮನ್ನ ಎತ್ಕೊಂಡು ಹೋಗಿ ಅಂತ ಹೇಳ್ಬಾರ್ದು. ಇನ್ನೊಬ್ರಿಗೆ ನಾವು ಭಾರ, ನಮ್ಮ ಹೊಟ್ಟೆ ಭಾರ ಮಾಡ್ಕೊಂಡು ಭಾರ ಆಗ್ಬೇಕು. ಹಾಗಿದ್ರೆ ನೀವು ಎಷ್ಟು ತಿಂದ್ರೂ ಸಮಸ್ಯೆ ಇಲ್ಲ. ನಿಮ್ಮನ್ನ ನೀವು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಆ ತಿಂದದ್ದನ್ನು ಜೀರ್ಣಿಸಿಕೊಳ್ಳುವ ತಾಕತ್ತು ನಿಮಗಿದೆ ಅಂದ್ರೆ ತಿನ್ನುವಿಕೆ ಅನ್ನೋದು ದೋಷ ಅಲ್ಲ. ಅತಿಯಾಗಿ ತಿಂದ ಮೇಲೆ ಇನ್ನೊಬ್ಬರಿಗೆ ನಾವು ಭಾರ ಆಗ್ತೀವಿ ಅಂತಂದ್ರೆ ಅದು ದೋಷ. ಇದು ನಮಗೆ ಗೊತ್ತಿರಬೇಕು. ಭೀಮಸೇನನ ವಿಷಯದಲ್ಲಿ ಇದು ಒಂದ್ ದಿವಸ ಅಲ್ಲ, ನಿತ್ಯ ನಿರಂತರ ಅವನು ಯಾವತ್ತೂ ಚುರುಕೆ. ಅವನಿಗೆ ಹೆಸರೇ ತಿಂದ ಯಾವತ್ತೂ ಮೈ ಮರ್ತಿಲ್ಲ. ಲಾಘವೇ ಅಂತ ಅವನ ಗುಣಗಳನ್ನು ಹೇಳುವಾಗ ಚುರುಕುತನದಲ್ಲಿ ಅವನಿಗೆ ಸಮಾನನಾದವ ಮತ್ತೊಬ್ಬ. ನಾನಾಗ ಬಾಣದ ಹೇಳಿದ್ನಲ್ಲ, ಅದು ಮುಟ್ಟೋದ್ರೊಳಗೆ ವಾಪಸ್ ತಗೊಂಡ್ಬಂದು ಎಲ್ಲಿಗೆ ಬಿಡು, ಬೇರೆ ಕಡೆ ಎಲ್ಲಿ ಬಿಡ್ಲಿ, ಎಲ್ಲಿಗೆ ಬಿಡ್ಲಿ ಈಗ ಹೇಳಿ. ಹಕ್ಕಿ ಕಣ್ಣಿಗೆ ಬೇಡ ಅಂದ್ರೆ ಬೇರೆ ಎಲ್ಲಿ ಬಿಡಬೇಕು ಅಂತ. ಇಷ್ಟು ಚುರುಕಾದವನಾದ್ರಿಂದ ಭೀಮಸೇನನಿಗೆ ಈ ತಿನ್ನುವಿಕೆಯನ್ನು ದೋಷವೇ ಆಗ್ಲಿಲ್ಲ. ನಾವು ಈ ಯಕ್ಷಗಾನದಲ್ಲಿ, ನಾಟಕಗಳಲ್ಲಿ ಅಥವಾ ಸಿನಿಮಾಗಳಲ್ಲೆಲ್ಲ ಅವನೊಂಥರ ದುಡುಕಿನ ಸ್ವಭಾವದವನು, ಹೊಟ್ಟೆ ಬಾಕ ಅಂತರ ಒಂದು ವಿಚಿತ್ರವಾದ ನನಗೆ ಅನಿಸೋದು. ನಾನು ಈ ಪ್ರಸಂಗ ಬಂತು ಆದ್ರಿಂದ ನೆನಪಿಸ್ಬೇಕು. ಸ್ವಯಂಭೂ ಅಂತ ಒಂದು ಪರ್ವತೀಕರ್ ಏನೋ ಒಂದು ಹೆಸರಿದೆ ಅವ್ರದ್ದು. ಮರಾಠಿ ಮೂಲ ಲೇಖಕರು. ಅದನ್ನು ಕನ್ನಡಕ್ಕೂ ತಂದಿದ್ದಾರೆ. ಪ್ರಚೇತ ಬುಕ್ ಹೌಸ್ ಇಂದ ಬಿಡುಗಡೆ ಆಗಿದೆ. ಅವರು ಮತ್ತೆ ಕೇವಲ ಒಬ್ಬ ಮಹಾಭಾರತದ ಅಧ್ಯಯನ ಮಾಡುವವನಾಗಿ ಭೀಮನ ಪಾತ್ರದ ಬಗ್ಗೆ ಇವತ್ತಿರುವ ತಪ್ಪು ಕಲ್ಪನೆ ಏನು? ನೀವು ಎಕ್ಸಾಕ್ಟ್ ಮಹಾಭಾರತದಲ್ಲಿ ಇರುವ ಶ್ಲೋಕಗಳನ್ನೇ ನೋಡಿದ್ರೆ ಎಲ್ಲಿಯಾದ್ರೂ ನಾವಿವತ್ತು ಕಲ್ಪಿಸಿದ ಭೀಮಸೇನನ ವರ್ಣನೆ ಇದೆಯಾ? ತೋರಿಸಿ. ಇದ್ರ ಬಗ್ಗೆ ಕೇಳಿದ್ದೀನಿ ನಾನು. ತುಂಬಾ ಒಳ್ಳೆ ಪುಸ್ತಕ. ನನಗೆ ಆಶ್ಚರ್ಯ ಆಗಿದ್ದು, ಅವ್ರು ಯಾವುದೇ ಒಂದು ಪೂರ್ವಾಗ್ರಹ ಮತೀಯ ವ್ಯವಸ್ಥೆ ಇಲ್ಲದೆ ಕೇವಲ ಒಬ್ಬ ಅಧ್ಯಯನಶೀಲನಾಗಿ ಅದನ್ನು ಕಂಡಾಗ ಏನ್ ಕಂಡಿದೆ ಅನ್ನೋದನ್ನು ಬರೀತಾರೆ. ಅವರು ರಾಮಾಯಣಕ್ಕೂ ವಾಸ್ತವ ರಾಮಾಯಣ ಅಂತ ಒಂದು ಸುಂದರವಾದ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಹನುಮಂತನ ಮಿತಭಾಷಿತ್ವ ಹೆಂಗಿತ್ತು, ಅವನು ಎಷ್ಟೇ ಸೌಮ್ಯವಾಗಿ ಮಾತಾಡ್ತಿದ್ದ. ನಾವೆಲ್ಲ ಕೋತಿ ಅನ್ಕೊಂಡ್ಬಿಟ್ಟಿದ್ವಿ, ಕಪಿಚೇಷ್ಟ ಅನ್ಕೊಂಡ್ಬಿಟ್ಟಿದ್ವಿ. ಅವನು ಎಷ್ಟು ಕ್ಲೆವರ್ ಆಗಿದ್ದ, ಅವನ ಸ್ಪಷ್ಟತೆ ಹೆಂಗಿತ್ತು, ಮಾತಿನ ಸ್ಪಷ್ಟತೆ. ಅಂದ್ರೆ ನಾವು ಯೋಚನೆ ಮಾಡದೇ ಇರುವ ಅನೇಕ ವಿಷಯಗಳನ್ನು ಅವರು ಟಚ್ ಮಾಡಿದ್ದಾರೆ ಆ ಪುಸ್ತಕದಲ್ಲಿ. ಅದರಿಂದ ಅದನ್ನ ತುಂಬಾ ಓದಬೇಕಾದ ಪುಸ್ತಕ ಸ್ವಯಂಭೂ ಅಂತ. ನೋಡಿದ್ದೀನಿ. ಆಮೇಲೆ ದೃಪದನಿಗೆ ಒಂದು ಧೈರ್ಯ. ಆ ಸಾಧುಗಳು ಹೇಳಿದ ಮೇಲೆ ಪಾಂಡವರು ಬಂದೇ ಬರ್ತಾರೆ ಅಂತ ದೃಪದನ ಆಸ್ಥಾನಕ್ಕೆ ಹೋಗ್ತಾರೆ. ದೃಪದನ ಆಸ್ಥಾನದಲ್ಲಿ
ಮೊದಲೇ ಹೇಳಿರ್ತಾರೆ, ಇಲ್ಲಿ ಕ್ಷತ್ರಿಯ, ವೈಶ್ಯ, ಬ್ರಾಹ್ಮಣ, ಶೂದ್ರ ಯಾವ ನಿಯಮವೂ ಇಲ್ಲ ಅವಳನ್ನ ನೀವು ವಿವಾಹ ಆಗುವುದಕ್ಕೆ. ತೋಳ್ಬಲ ಒಂದೇ ಮಾನದಂಡ. ಇದನ್ನ ಯಾರು ಹೆದೆ ಏರಿಸಿ, 5 ಬಾಣ ಇದೆ, ಎಣ್ಣೆ ಪಾತ್ರೆ ಇದೆ, ಬಿಲ್ಲು ಇಲ್ಲೇ ಇದೆ, ಮೇಲ್ಗಡೆ ಒಂದು ತಿರುಗುವ ಚಕ್ರದ ಹಾಗೆ ಕಾಣಿಸ್ತಿದೆ, ಅಲ್ಲೊಂದು ಮತ್ಸ್ಯ ಇದೆ. ಈ ನೆರಳನ್ನು ನೋಡಿಕೊಂಡು ಆ ಬಾಣವನ್ನ ತೆಗೆದು ಅದನ್ನ, ಅಂದ್ರೆ ನೆರಳಲ್ಲಿ ಅಂದ್ರೆ ಈ ನೀರಿನ ಪ್ರತಿಬಿಂಬದಲ್ಲಿ, ಅಥವಾ ಎಣ್ಣೆಯ ಪ್ರತಿಬಿಂಬದಲ್ಲಿ ಮೇಲಿನ ಮತ್ಸ್ಯವನ್ನು ಹೊಡಿಬೇಕು. ಇದು ಕಾರ್ಯಕ್ರಮ ಅಂತ. ಮತ್ಸ್ಯ ಹೊಡೆಯುದು ಬಿಡಿ, ಬಹಳ ಜನಕ್ಕೆ ಅದನ್ನು ಹೆದೆ ಏರಿಸ್ಲಿಕ್ಕಾಗ್ಲಿಲ್ಲ. ಆ ಬಿಲ್ಲನ್ನು ಸಿಕ್ಕಾಪಟ್ಟೆ ಭಾರ.